ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಕಾಡ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸೋದಾದ್ರೆ ಆಹಾರ ಚೆನ್ನಾಗಿ ತಗೊಳ್ತಾ ಇದೀವಿ, ಆದರೂ ಕೂಡ ಸ್ಟ್ರೆಸ್ ಉಂಟಾಗ್ತಾ ಇದೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಂತ ತುಂಬಾ ಜನ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಇದೆಲ್ಲದಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮ ಉತ್ತರವನ್ನು ನೀಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ ಮಾರ್ಗ ಮೈಂಡ್ ಕೇರ್ನ ಮೆಡಿಕಲ್ ಡೈರೆಕ್ಟರ್ ಹಾಗೂ ಮನೋರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಚಂದ್ರ ಅವರು. ಬನ್ನಿಯವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಸರ್, ಪ್ರತಿಯೊಬ್ಬರಿಗೂ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಉತ್ತಮ ಆರೋಗ್ಯ ಇದೆ, ಹಣ ಇದೆ, ಪ್ರತಿಯೊಂದು ಇದೆ, ಆದರೂ ಕೂಡ ನೆಮ್ಮದಿ ಸಿಗ್ತಿಲ್ಲ, ಸ್ಟ್ರೆಸ್ ಅನ್ನೋದು ಹೇಳ್ತಿರ್ತಾರೆ. ತುಂಬ ಜನ ಹೇಳ್ತಿರ್ತಾರೆ ಈ ಸ್ಟ್ರೆಸ್ ಅನ್ನೋದಕ್ಕೆ ಮೂಲ ಕಾರಣವೇ ನಾವು ವರ್ಕ್ ಮಾಡ್ತಾ ಇರುವಂತಹ ಪ್ಲೇಸ್ ಅಂತ ತುಂಬ ಜನ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಳ್ಳೋಣ. ಸೊ ಮೊದಲಿಗೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ. ನಾವು ಮಾರ್ಗ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ನಾವು ಯಲಹಂಕ ನ್ಯೂಟೌನಲ್ಲಿ ಬೇಸ್ಡ್ ಇದ್ದೀವಿ. ನಮ್ಮದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತೊಂದರೆ ಬಂದರೂ ಅದನ್ನು ಅಡ್ರೆಸ್ ಮಾಡುವಂಥ ಕೆಪಾಸಿಟಿ ನಮ್ಮ ಆಸ್ಪತ್ರೆಗಿದೆ. ನಮ್ಮ ಜೊತೆ ನಮ್ಮಲ್ಲಿ ಇನ್ಪೇಷಂಟ್ ಫೆಸಿಲಿಟಿ ಇದೆ, ಔಟ್ ಪೇಷಂಟ್ ಫೆಸಿಲಿಟಿ ಇದೆ. ನಮ್ಮಲ್ಲಿ ಸುಮಾರು 10-12 ಜನ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ 10-12 ಜನ ಇದ್ದಾರೆ. ಸೊ ಯಾವುದೇ ರೀತಿಯ ನಾವು ಏನು ಇವ್ಯಾಲ್ಯೂಯೇಷನ್ಸ್ ಇರ್ಬೋದು, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನೋ ಪ್ರೊಸೀಜರ್ಸ್ ಇರ್ಬೋದು, ಆ ಥರದ್ದು ಎಲ್ಲದನ್ನೂ ಮಾಡೋವಂಥ ಕೆಪಾಸಿಟಿ ನಮ್ಮ ಸಂಸ್ಥೆಗೆ ಇದೆ. ಸೊ ನಮ್ಮದು ಒಂದು 35-40 ಬೆಡ್ ಇನ್ಪೇಷಂಟ್ ಕೆಪಾಸಿಟಿ ಇದೆ. ದಿವಸಕ್ಕೆ 100-120 ಜನ ನೋಡೋಷ್ಟು ಔಟ್ ಪೇಷಂಟಲ್ಲಿ ನೋಡೋಷ್ಟು ಕೆಪಾಸಿಟಿ ಇದೆ. ಸೊ ಇದು ಸುಮಾರು 8 ವರ್ಷದಿಂದ ನಡ್ಕೊಂಬರ್ತಾ ಇರೋವಂಥ ಸಂಸ್ಥೆ. ಸೊ ಇವಾಗ ನಮ್ಮದು ಮುಂದಕ್ಕೆ ಹೋಗ್ತಾ ಎಕ್ಸ್ಪ್ಯಾನ್ಷನ್ನು ಇದೆ. ಇನ್ನೊಂದು ಸೆಕೆಂಡ್ ಬ್ರಾಂಚು ಗುರ್ಗಾವಲ್ಲಿ ನೆಕ್ಸ್ಟ್ ಮಂತು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ನಮ್ಮ ಸಂಸ್ಥೆ. ಒಬ್ಬ ಮನುಷ್ಯ ತಮ್ಮ ಜೀವಿತಾವಧಿಯಲ್ಲಿ ಒಂದು ಅರ್ಧ ಭಾಗದಷ್ಟು ಆಫೀಸ್ನಲ್ಲೇ ಕಳೆದು ಬಿಡ್ತಾರೆ ಅಂತ ಹೇಳ್ಬೋದು. ಮನೆಗೆ ಹೋಗಿ, ಯಾಕಂದ್ರೆ ಬೆಳಗ್ಗೆ ಸ್ಟಾರ್ಟ್ ಆದರೆ ವರ್ಕು ಆಲ್ಮೋಸ್ಟ್ ಈ ಟ್ರಾಫಿಕ್ ಜಂಜಾಟದಲ್ಲಿ ಆಲ್ಮೋಸ್ಟ್ 10-12 ಗಂಟೆಗಳ ಕಾಲ ಆಫೀಸಲ್ಲೇ ಹೋಗ್ಬಿಡುತ್ತೆ. ಇನ್ನು ಒಂದು 2-3 ಗಂಟೆಗಳ ಕಾಲ ಮಾತ್ರ ಮನೇಲಿ ಕಳೆಯೋದು ಅನ್ಸುತ್ತೆ ಬಹುಶಃ. ಆಗಿ ನೋಡೋದಾದ್ರೆ ಈ ಸಂದರ್ಭಗಳಲ್ಲಿ ಏನಾಗುತ್ತೆ, ಆಫೀಸ್ ಸ್ಟ್ರೆಸ್ ಎಲ್ಲ ತಗೊಂಡೋಗಿ ಮನೇಲಿ ಹಾಕ್ತಾರೆ. ಮನೇಲೂ ಒಂದಷ್ಟು ಕಿರಿಕಿರಿಗಳಾಗ್ತಾ ಇರತ್ತೆ, ತಮಗೂ ಕೂಡ ನಿದ್ದೆ ಬರ್ತಿಲ್ಲ, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಏನು ಹೇಳ್ತೀರಿ ಈ ಬಗ್ಗೆ? ಸಣ್ಣ ಪುಟ್ಟ ನಾನು ಸಣ್ಣ ಸ್ಟ್ಯಾಟಿಸ್ಟಿಕ್ಸಿಂದ ಶುರು ಮಾಡ್ತೀನಿ. ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ವರ್ಷಕ್ಕೆ 120 ಕೋಟಿ ದಿವಸಗಳು ಕಳೆದೋಗ್ತವಂತೆ ಈ ಸ್ಟ್ರೆಸ್ ಕಾರಣದಿಂದ. ಸೊ 76% ಜನ ಲೈಫಲ್ಲಿ ಒಂದು ವರ್ಷದಲ್ಲಿ ಯಾವತ್ತನ ಒಂದು ದಿವಸ ಸ್ಟ್ರೆಸ್ ಅಂತ ಹೇಳ್ತಾರಂತೆ. ಸೊ ಇದು ಅಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಇರೋ ಅಂಥದ್ದು. ಸೊ ನೀವು ಹೇಳ್ದಂಗೆ ದಿವಸದಲ್ಲಿ ಒಂದು ಥರ್ಡ್ ಅಥವಾ ಹಾಫ್ ಡೇ ಅಂತಲೇ ತೊಗೋಬೋದು, ಅಷ್ಟು ಸುಮಾರು ಜನ ಈ ಕೆಲಸದಲ್ಲೇ ಕಳೀತಾರೆ. ಸೊ ಆ್ಯಕ್ಚುಲಿ ಫ್ಯಾಮಿಲಿಗಿಂತ ಹೆಚ್ಚಿಗೆ ಸಮಯ ಆಫೀಸ್ನಲ್ಲಿ ಇದ್ದಿರ್ತಾರೆ. ಸೊ ಅದಕ್ಕೆ ನಾವು ಟ್ರಾಫಿಕ್ ಸೇರಿಸ್ಬಿಟ್ರಂತೂ ಮುಗ್ದೇ ಹೋಯ್ತು, ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ. ಸೊ ಇದು ನಮ್ಮ ಮುಂದೆ ಇರೋವಂಥ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು, ಅಥವಾ ಇದು ಏನು ಮಾಡೋಕ್ಕೆ ಸಮಸ್ಯೆ ಅಂತಲೂ ಹೇಳಿದ್ರು ಕಷ್ಟನೇನೋ. ಸೊ ಇದೇ ಒಂದು ಫ್ಯಾಕ್ಟ್, ನಮ್ಮ ಲೈಫ್ದು ಒಂದು ಭಾಗ ಅಂತಲೂ ಹೇಳಬೇಕಾಗಿರ್ಬೋದು. ಈಗ ಓದೋಂಥ ಸಮಯದಲ್ಲಿ ಎಷ್ಟೋ ಹಣ ಸುರಿದಿರ್ತಾರೆ. ಯಾಕಂದರೆ ಪೇರೆಂಟ್ಸ್ಗಳು ಮುಂದೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಅದರಿಂದ ಬರುವಂಥ ಹಣದಿಂದ ಇವನು ಜೀವನ ಸೆಟ್ಲ್ ಆಗುತ್ತೆ, ನಮ್ಮನ್ನ ವಯಸ್ಸಾದ್ಮೇಲೆ ನೋಡ್ಕೊಳ್ತಾನೆ, ಅದೊಂದು ಪೇರೆಂಟ್ಸ್ಗಳ್ದಿರುತ್ತೆ. ಪಾಪ ಸಾಲ ಸೋಲ ಮಾಡಿ ಏನೋ ಕಷ್ಟಪಟ್ಟು ಇಂಜಿನಿಯರಿಂಗೋ ಡಾಕ್ಟ್ರೋ ಏನೋ ಮಾಡಿಸ್ತಾರೆ. ಅದಾದ್ಮೇಲೆ ನೋಡೋದಾದ್ರೆ ತಾವು ಓದಿಸಿದ ತಕ್ಕನಾಗಿ ಒಂದು 10% ಅಷ್ಟು ಸ್ಯಾಲ್ರಿ ಬರಲ್ಲ. ಇದು ಬಹುಮುಖ್ಯ ದೊಡ್ಡ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದ್ರೆ. ಈಗ ನೀವು ಕಂಡಂತೆ ಸ್ಟ್ರೆಸ್ ಅಂತ ಹೇಳ್ತಾ ಬರ್ತಾರಲ್ಲ, ಯಾವ ರೀತಿ ಸ್ಟ್ರೆಸ್ಗಳನ್ನು ನೀವು ಗಮನಿಸಿದ್ದೀರಿ? ಸ್ಟ್ರೆಸ್ ಅಂತಂದರೆ ಯಾವುದು ನಮಗೆ ಒಬ್ಬ ಮನುಷ್ಯನಿಗೆ ಈ ಒಂದು ವಿಷಯದಿಂದ ಸ್ಟ್ರೆಸ್ ಆದರೆ ಇನ್ನೊಬ್ರಿಗೆ ಮತ್ತೊಂದು ವಿಷಯದಿಂದ ಸ್ಟ್ರೆಸ್ ಆಗ್ಬೋದು. ಈ ಎಸ್ಪೆಷಲಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ತೊಗೊಳೋದಾದರೆ ತುಂಬ ಜಾಸ್ತಿ ಕೆಲಸ ಅಥವಾ ಟೈಮ್ದು ಸಿಕ್ಕಾಪಟ್ಟೆ ಸ್ಟ್ರೆಸ್ಸು. ಸೊ ಮೂರನೇದು ತೃಪ್ತಿ ಇಲ್ಲ ಅನ್ನೋದು. ಸೊ ಸುಮ್ಮನೆ ಒಳ್ಳೆ ಕಲ್ಚರ್ ಇಲ್ಲ ಕೆಲಸದಲ್ಲಿ, ತುಂಬ ಬುಲಿಯಿಂಗ್ ಇದೆ, ಹರಾಸ್ಮೆಂಟ್ ಇದೆ ಅಂತ ಹೇಳ್ಬೋದು. ಹೆಣ್ಮಕ್ಳು ಸೇಫ್ಟಿ ಆ ಫೀಲಿಂಗ್ ಇಲ್ಲದೆ ಇರ್ಬೋದು. ಸೊ ಈ ಥರದವೆಲ್ಲ ವರ್ಕ್ ಸಂಬಂಧಪಟ್ಟಂಥ ಸ್ಟ್ರೆಸ್ಗಳು. ಅದೇ ರೀತಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ತನ್ನ ಸ್ವಂತ ಜೀವನದಲ್ಲಿ ನಡೀತಾ ಇರೋ ಪ್ರಾಬ್ಲಮ್ಗಳು, ಉದಾಹರಣೆಗೆ ಅವ್ರದ್ದು ರಿಲೇಷನ್ಶಿಪ್ ಇಶ್ಯೂಸ್ ಇರ್ಬೋದು, ಅಥವಾ ಯಾವುದೋ ಒಂದು ಸಾವಾಗಿದ್ದಿರ್ಬೋದು, ಅಥವಾ ಫೈನಾನ್ಷಿಯಲ್ ಇಶ್ಯೂಸು, ಆಸ್ತಿ ಪಾಸ್ತಿ, ಈ ಥರದ್ದು ಯಾವುದೋ ಒಂದು ಸ್ಟ್ರೆಸ್ಸು ಸಹ ಅವ್ರಿಗೆ ಅಫೆಕ್ಟ್ ಆಗಿ ಅದು ವರ್ಕಲ್ಲೂ ಸಹ ಕಾಣಿಸ್ಕೋಬಹುದು. ಸೊ ಎರಡೂ ರೀತಿಯ ಪ್ರಾಬ್ಲಮ್ಸು ನಾವು ನೋಡ್ಬೋದಾಗ್ತದೆ. ಈಗ ನಿಮ್ಮ ಹತ್ರ ಓರ್ವ ವ್ಯಕ್ತಿ
ಏನೇ ಸಮಸ್ಯೆಗಳಿರ್ಬೋದು, ಅಥವಾ ನಾನು ಓದಿರೋದು ಬೇರೆ ಬೇರೆ ಏನೋ ಕೆಲಸ ತೊಗೊಂಡಿದ್ದೀನಿ ಆದರೂ ಕೂಡ ಈಗ ದುಡಿಲೇಬೇಕು ಯಾಕಂದರೆ ಕಮಿಟ್ಮೆಂಟ್ಸ್ ಇದೆ ಅಂತ ಹೇಳ್ಕೊಂಡು ಬರ್ತಾರೆ. ಬೇರೆಯವ್ರಿಗೆ ಬೇರೆ ಬೇರೆ ಒಂದು ಕಡೆ HR ಇಂದ ಇಶ್ಯೂಸ್ ಇರ್ಬೋದು, ಅಥವಾ ತಮ್ಮ ಮ್ಯಾನೇಜರ್ ಕಡೆಯಿಂದ ಇಶ್ಯೂ ಇರ್ಬೋದು, ಟೀಮ್ ಲೀಡರಿಂದ, ಅಥವಾ ತಾವು ಬರ್ತಾ ಇರುವಂಥ ಪ್ರಾಜೆಕ್ಟ್ಸಿಂದ ಈ ರೀತಿ ಸಮಸ್ಯೆಗಳು ಅಂತ ಹೇಳ್ಕೊಂಡು ಬಂದ ತಕ್ಷಣ ನೀವು ಹೇಗೆ ಅನಲೈಸ್ ಮಾಡ್ತೀರಾ, ಹೇಗೆ ಅವ್ರಿಗೆ ಮಾರ್ಗದರ್ಶನ ತೋರಿಸ್ತೀರಾ ಇದರಿಂದ ಹೊರಗಡೆ ಬರೋದಕ್ಕೆ? ಸೊ ಒಂದು ರೀತಿ ನೋಡೋದೇನಪ್ಪ ಅಂತಂದರೆ, ಮಾನಸಿಕ ಆರೋಗ್ಯ, ಮಾನಸಿಕ ವೆಲ್ನೆಸ್ ಅನ್ನೋದೇನಿದೆ ಬರೀ ಒಂದು ರೋಗ ಇಲ್ಲದೇ ಇದ್ರೇ ವೆಲ್ನೆಸ್ ಅಂತ ಅರ್ಥ ಅಲ್ಲ. ಈಗ ರೋಗದ ವಿಷಯಕ್ಕೆ ಆಮೇಲೆ ಮಾತಾಡೋಣ. ಬಟ್ ಈ ವೆಲ್ನೆಸ್ ಅಂತ ತಗೋಬೇಕು ಅಂತಂದರೆ ಅವ್ರಿಗೆ ಆ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇರಬೇಕು, ಸರಿಯಾಗಿ ಯೋಚನೆ ಮಾಡೋ ಶಕ್ತಿ ಇರಬೇಕು, ಅವ್ರದ್ದು ಎಮೋಷನ್ಸ್ನ ಮ್ಯಾನೇಜ್ ಮಾಡೋ ಅಂಥ ಶಕ್ತಿ ಇರಬೇಕು, ಕೊಲೀಗ್ಸ್ ಜೊತೆ ನಡ್ಕೊಳ್ಳೋ ಅಂಥ ಶಕ್ತಿ ಇರಬೇಕು. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರೇ ಒಂದು ಒಳ್ಳೆ ಮಾನಸಿಕ ಆರೋಗ್ಯ ಇದೆ ಅಂತ ಅರ್ಥ. ಸೊ ಈಗ ನೀವು ಹೇಳಿದ್ದು ಪ್ರಶ್ನೆಗೆ ಬರಬೇಕು ಅಂತಂದರೆ, ಅವ್ರಿಗೆ ಇದು ಅವ್ರ ಸ್ವಂತ ಅವ್ರಿಗೆ ಅವ್ರ ಮೇಲಿರುವಂಥ ಒಂದು ಇಲ್ಲ, ಅವ್ರಿಗೇನು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಸ್ಟ್ರೆಸ್ಸಲ್ಲಿ ಒದ್ದಾಡ್ತಿದ್ದಾರೆ, ನಿಮ್ಮ ಹತ್ರ ಬರ್ತಾರೆ ಡಾಕ್ಟರ್ ಅಂತ, ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ? ಆ ಮೂಲ ಕಾರಣನ ಹೇಗೆ ಅಂದರೆ ಮೆಟ್ಟು ನಿಲ್ಲೋದು ಅಂತ ತೋರಿಸ್ಕೊಡ್ತೀರಾ? ಒಂದು ಅಸೆಸ್ಮೆಂಟ್ ಅಂದರೆ ಒಂದು ಮೆಥಾಡಿಕಲ್ ಆಗಿ ಶುರು ಮಾಡ್ತೀವಿ. ಅವ್ರಿಗೆ ಯಾವ ರೀತಿಯ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರು ನಮ್ಮ ಹತ್ರ ಬರ್ಲಿಕ್ಕೆ ಕಾರಣ ಏನು, ಅವರೇ ರೆಕಗ್ನೈಸ್ ಮಾಡಿದ್ರೆ, ಅಥವಾ ಬೇರೆ ಸುತ್ತಮುತ್ತ ಇರೋರು ರೆಕಗ್ನೈಸ್ ಮಾಡಿ ಇವ್ರಿಗೆ ಏನೋ ತೊಂದರೆ ಆಗ್ತಿದೆ, ನೀನು ಹೋಗಿ ಸಹಾಯ ತಗೋ ಅಂತ ಹೇಳಿದ್ರ. ಸೊ ಇದನ್ನೆಲ್ಲ ನಾವು ಫಸ್ಟು ಅಸೆಸ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಈ ಪ್ರಾಬ್ಲಮ್ಮಿಂದ ಯಾವ ಆಸ್ಪೆಕ್ಟ್ ಆಫ್ ದೇರ್ ಲೈಫ್ ಅಫೆಕ್ಟ್ ಆಗ್ತಾ ಇದೆ. ಉದಾಹರಣೆಗೆ ಅವ್ರದ್ದು ದಿನಚರಿಗೆ ಅಫೆಕ್ಟ್ ಆಗ್ತಿದೆಯಾ, ಅವ್ರಿಗೆ ನಿದ್ದೆ ಸರಿಗೆ ಬರ್ತಾ ಇಲ್ವಾ, ಊಟ ತಿಂಡಿ ಮಾಡೋಕ್ಕೆ ಸರಿಗೆ ಆಗ್ತಾ ಇಲ್ವಾ, ವೆಯ್ಟ್ ಲಾಸ್ ಆಗಿದೆಯಾ, ಅದನ್ನು ನೋಡ್ತೀವಿ. ಕೆಲವೊಂದ್ಸಲಿ ತುಂಬ ಮನಸ್ಸಿಗೆ ತುಂಬ ನೋವಾಗಿ ಅವ್ರಿಗೆ ಸಣ್ಣ ಕಾರಣಕ್ಕೆ ಅಪ್ಸೆಟ್ ಆಗ್ತಾ ಇದ್ದಾರೆ, ಸಣ್ಣ ಕಾರಣಕ್ಕೆ ಅಳ್ತಾ ಇದ್ದಾರೆ, ಕೋಪ ಮಾಡ್ಕೋತಾ ಇದ್ದಾರೆ, ಮನೆಯಲ್ಲಿ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ಲ, ಕೆಲಸದಲ್ಲಿ ಯಾರ ಹತ್ರನೂ ಇಂಟ್ರ್ಯಾಕ್ಟ್ ಮಾಡ್ತಾ ಇಲ್ಲ, ಈ ತೊಂದರೆಗಳು ಶುರು ಆಗಿದೆಯಾ ನೋಡ್ತೀವಿ. ಸೊ ಒಂದು ಪರ್ಸ್ನಲ್ ಲೈಫಲ್ಲಿ ಎಫೆಕ್ಟ್ ಆಗಿದ್ರೆ, ಇನ್ನೊಂದು ಅವ್ರದ್ದು ಸೋಷಿಯಲ್ ಲೈಫಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ, ಫ್ರೆಂಡ್ಸ್ಗಳನ್ನೆಲ್ಲ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ, ಯಾವುದು ಫಂಕ್ಷನ್ಸ್ಗೆ ಹೋಗ್ತಾ ಇಲ್ವಾ, ಅಥವಾ ಕೆಲಸದಲ್ಲಿ ಹೋದ್ರೂ ಸಹ ಸುಮ್ಮನೆ ಒಂಟಿ ಇರ್ತಾರೆ, 1000 ಜನ ಜೊತೆಗೆ ಇರ್ಬೋದು ಕೆಲಸದಲ್ಲಿ, ಅಲ್ಲೂ ಸಹ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆಯಾ, ಮ್ಯಾನೇಜರ್ಸ್ಗಳಿಂದ ಕಂಪ್ಲೇಂಟ್ ಬಂದಿದೆಯಾ. ಎಷ್ಟೊಂದು ಸಲ ನೋಡ್ತೀವಿ ನಾವು, ಲಾಸ್ಟ್ 5-6 ವರ್ಷದಿಂದ ಅವಾರ್ಡ್ ಮೇಲೆ ಅವಾರ್ಡ್ ತೊಗೋತಾ ಇರ್ತಾರೆ, ಸಡನ್ಲಿ ಲಾಸ್ಟ್ 6 ಮಂತ್ಸಲ್ಲಿ ವಾರ್ನಿಂಗ್ಗಳು ಬರ್ತಾ ಇದೆ. ಸೊ ಈ ಥರದ್ದಿರ್ಬೋದು. ಸೊ ಇದನ್ನೆಲ್ಲ ಅಸೆಸ್ ಮಾಡಿದಾಗ ಅವ್ರದ್ದು ಪರ್ಸ್ನಲ್ ಫಂಕ್ಷನಿಂಗು ಅಫೆಕ್ಟ್ ಆಗಿದೆ, ಅವ್ರದ್ದು ಸೋಷಿಯಲ್ ಫಂಕ್ಷನಿಂಗು ಅಫೆಕ್ಟ್ ಆಗಿದೆ, ಕೆಲಸದಲ್ಲೂ ಸಹ ಆಕ್ಯುಪೇಷನಲ್ ಫಂಕ್ಷನಿಂಗು ಅಫೆಕ್ಟ್ ಆಗಿದೆ. ಹಂಗಾಗಿದೆ ಅಂತಂದರೆ ಅವ್ರಿಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ. ಆ ತೊಂದರೆ ಏನು? ಆ ತೊಂದರೆ ಖಿನ್ನತೆಗೆ ಒಳಗಾಗ್ತಿದ್ದಾರಾ, ಅಥವಾ ಆತಂಕಕ್ಕೆ ಸಂಬಂಧಪಟ್ಟಂಥ ತೊಂದರೆ ಒಳಗಾಗ್ತಿದ್ದಾರಾ, ಅಥವಾ ಇನ್ನೂ ಸೀರಿಯಸ್ ಮೆಂಟಲ್ನೆಸ್ ಅಂತ ಹೇಳ್ತೀವಿ ಅದಕ್ಕೆ ಒಳಗಾಗ್ತಿದ್ದಾರಾ? ಆ ಥರ ಆದರೆ ಅದಕ್ಕೆ ಏನು ಮಾಡಬೇಕು ನಾವು? ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಏನು? ಅವ್ರಿಗೆ ಕೌನ್ಸಿಲಿಂಗ್ ಬೇಕಾ, ಅಥವಾ ಅವ್ರಿಗೆ ಮಾತ್ರೆ ಔಷಧಿಗಳ ಅವಶ್ಯಕತೆ ಇದೆಯಾ? ಸೊ ಕೆಲವೊಂದ್ಸಲಿ ತುಂಬ ಸೀರಿಯಸ್ ಆಗಿ ಜೀವನನೇ ಬೇಡ, ನಾನು ಬದುಕೋದೇ ಬೇಡ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ರೆ, ಸೊ ಅವ್ರನ್ನ ನಾವು ಇನ್ಪೇಷಂಟಾಗಿ ಅಡ್ಮಿಟ್ ಮಾಡಿ ಅವ್ರ ಸೇಫ್ಟಿನ ನಾವು ಕಾಪಾಡಬೇಕಾಗತ್ತಾ? ಅಥವಾ ಅವರು ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡು ಸರಿಯಾಗಿ ರಿಯಾಕ್ಟ್ ಮಾಡದೆ, ಅದು ತುಂಬ ಅವ್ರ ಜೀವನಕ್ಕಷ್ಟೇ ರಿಸ್ಕ್ ಅಲ್ಲದೆ ಬೇರೆಯವ್ರ ಜೀವನಕ್ಕೂ ರಿಸ್ಕ್ ಆಗ್ತಾ ಇದೆಯಾ ಅಂತ ಸಂದರ್ಭದಲ್ಲೂ ಸಹ ನಾವು ಅಡ್ಮಿಟ್ ಆಗಿಬಿಡಿ ಆಸ್ಪತ್ರೆಯಲ್ಲಿ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರ್ತದೆ. ಸೊ ಈ ಥರದ್ದು ಯಾವುದೇ ತೊಂದರೆ ಇರ್ಬೋದು, ಅದನ್ನು ನೋಡಿಕೊಂಡು ಅದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅದನ್ನು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಕೌನ್ಸಿಲಿಂಗ್ ಬರೀ ಮೆಡಿಸಿನ್ನು ಅಷ್ಟೇ ಅಲ್ಲ, ಮೆಡಿಸಿನ್ ಇಂಪಾರ್ಟೆಂಟ್ ಎಷ್ಟೋ ತೊಂದರೆಗಳಿಗೆ. ಕೆಲವೊಂದು ಸಲ ಕೌನ್ಸಿಲಿಂಗು ಥೆರಪಿ ಅಂತ ಹೇಳ್ತೀವಿ, ಅದರದ್ದು ಸಹ ಸಾಕಷ್ಟು ಹೆಲ್ಪ್ ಆಗ್ತದೆ. ಕೌನ್ಸಿಲಿಂಗು ಥೆರಪಿ ಅಂದರೆ ಅಲ್ಲೇನು ನಾವು ಸದ್ಗುರುಗಳು ರವಿಶಂಕರ್ ಜಿಗಳು ಯಾರೋ ಕೂತ್ಕೊಂಡು ಅಡ್ವೈಸ್ ಮಾಡೋದಿಲ್ಲ. ಎಷ್ಟೊಂದು ಸಲ ನಾನು ಮಾತಾಡೋಕ್ಕೆ ಬರಬೇಕಾ ಅಂತ ಕೇಳ್ತಾರೆ. ಸೊ ಅದು ಎಷ್ಟೊಂದು ಸಲ ಆ ಶಕ್ತಿ ನಮ್ಮೊಳಗೆ ಇರ್ತದೆ, ಬಟ್ ಅದನ್ನು ನಮಗೆ ಟ್ಯಾಪ್ ಮಾಡೋಕ್ಕೆ ಬರ್ತಾ ಇರಲ್ಲ, ಅದನ್ನು ಮರ್ತೋಗ್ಬಿಟ್ಟಿರ್ತೀವಿ ನಾವು ಮುಂಚೆ ಈ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ನಾವು ಡೀಲ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಅವರು ನಿಮ್ಮನ್ನು ಹೆಂಗೆ ಗೈಡ್ ಮಾಡ್ತಾರೆ ಟ್ರೈನ್ಡ್ ಸೈಕಾಲಜಿಸ್ಟು ಅಂತಂದರೆ, ಕೌನ್ಸಿಲರ್ಸು ಸೈಕಾಲಜಿಸ್ಟು, ನೀವು ಅದನ್ನು ವಿಷಯನ ಅರ್ಥ ಮಾಡಿಕೊಂಡು, ಪ್ರಾಬ್ಲಮ್ಸ್ನ ಅರ್ಥ ಮಾಡಿಕೊಂಡು, ಎಲ್ಲಿ ನಾವು ತೊಂದರೆ ಒಳಗಾಗ್ತಾ ಇದ್ದೀವಿ, ಅದು ನಮ್ಮ ಶಕ್ತಿ ಏನು, ಅದನ್ನು ನಾವು ಬೂಸ್ಟ್ ಮಾಡೋದು ಹೆಂಗೆ, ನಾವು ಹೊಸ ಸ್ಕಿಲ್ಸ್ ಏನು ಕಲ್ತ್ಕೋಬೋದು, ಸೊ ಈ ಥರದನ್ನೆಲ್ಲ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ನೋಡೋದಾದ್ರೆ ಸರ್, ತುಂಬ ಜನರಿಗೆ ಎಂಟ್ರೆನ್ಸ್ ಇದನ್ನು ಕ್ರ್ಯಾಕ್ ಮಾಡೋದೇ ತುಂಬ ಕಷ್ಟ. ಇಂಟರ್ವ್ಯೂಗಳನ್ನು ಹೆಚ್ಚಾಗಿ ನೋಡೋದಾದ್ರೆ ಭಯ ಪಡ್ತಿರ್ತಾರೆ. ಈಗೆಲ್ಲೋ ಒಂದು ಕಡೆ ಒಂದು 20,000 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಒಂದು 25,000 ರೂಪಾಯಿ ಬಂದು ನಿಂತಿರ್ತಾರೆ. ಬೇರೆ ಕಂಪ್ನಿನಲ್ಲಿ 50,000 ರೂಪಾಯಿ ಕೊಡ್ತಾರೆ ಅಂತಿದ್ರೂ ಕೂಡ ಎಂಟ್ರೆನ್ಸ್ ನಾನು ಅದನ್ನು ಕ್ರ್ಯಾಕ್ ಮಾಡ್ತೀನೋ ಇಲ್ವೋ, ಅದನ್ನು ನಾನು ಮಾಡಬಹುದಾ ಅನ್ನೋ ಒಂದು ಕೆಪಾಸಿಟಿ ಇದ್ದರೂ ಕೂಡ ಹಿಂಜರಿಕೆ ಇರುತ್ತೆ.
ಮತ್ತು ಸ್ಟೇಜ್ ಫೀರ್ ಇರುತ್ತೆ, ಎಲ್ಲಾದರೂ ನಿಂತ್ಕೊಂಡು ಮುಕ್ತವಾಗಿ ಮಾತನಾಡುವಂಥ ಕೆಪಾಸಿಟಿಗಳಿಲ್ಲ. ಬಟ್ ಅವ್ರಿಗೆ ಆ ಕಾನ್ಫಿಡೆನ್ಸ್ನ ತುಂಬೋದು ಹೇಗೆ, ಅದನ್ನು ಹೇಗೆ ಹೇಳ್ಕೊಡ್ತೀರಾ ನೀವು? ಸೊ ನೀವು ಹೇಳಿದ ನಿಜ, ಎಷ್ಟೋ ಕೆಲವರಿಗೆ ಈಸಿಯಾಗಿ ಬರುತ್ತೆ, ಆರಾಮಾಗಿ ನಿಂತ್ಕೊಂಡು ಮಾತಾಡೋ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಎಷ್ಟೇ ದೊಡ್ಡ ಕ್ರೌಡ್ ಇದ್ರೂ ಅವ್ರಿಗೆ ಅಫೆಕ್ಟ್ ಆಗೋದಿಲ್ಲ. ಇನ್ನು ಕೆಲವರಿಗೆ ಒಬ್ಬರು ಮುಂದೆ ಇದ್ರೂ ಮಾತಾಡೋದು ಕಷ್ಟ. ಸೊ ಈ ಥರ ತೊಂದರೆ ಇರೋರು ಸಾಕಷ್ಟು ಜನ ಇರ್ತಾರೆ. ಸೊ ಅದು ಕೆಲವೊಂದು ಸಲ ಅದು ಕಾಯಿಲೆಯಾಗಿ ಕನ್ವರ್ಟ್ ಆಗ್ಬೋದು, ಕೆಲವೊಂದು ಸಲ ತೊಂದರೆ ಆಗಿ ಇರ್ತದೆ. ಬಟ್ ಹಂಗೋ ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಿರ್ತಾರೆ. ಎಷ್ಟೊಂದು ಸಲ ಅವ್ರಿಗೆ ಹಂಗೆ ಮಾಡ್ಕೊಂಡು 40-50 ವರ್ಷದ ಲೆವೆಲ್ಗೂ ಬಂದುಬಿಟ್ಟಿರ್ತಾರೆ. ಎಷ್ಟೊಂದು ಸಲ ಮೇಲಕ್ಕೆ ಹೋಗೋಕ್ಕಾಗ್ದೇನೆ ಅವ್ರ ಕೆಪಾಸಿಟಿ ಇದ್ರೂ ಸಹ ಪ್ರೋಗ್ರೆಸ್ ಆಗೋಕ್ಕಾಗಿರಲ್ಲ. ಸೊ ನಮ್ಮ ಒಂದು ಗಮನಕ್ಕೆ ಈ ಥರ ತೊಂದರೆಗಳು ಬಂದಾಗ ಸೊ ಅವ್ರಿಗೆ ಏನು ಮಾಡಿದ್ರೆ ಅವರು ತಮ್ಮ ಆಂಗ್ಸೈಟಿ ಅಥವಾ ತಮ್ಮ ಆತಂಕನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಅವ್ರಿಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ಹೆಲ್ಪ್ ಮಾಡುತ್ತಾ, ಅಥವಾ ಬೇರೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಸೊ ಅವ್ರದ್ದು ಈಗ ಮನುಷ್ಯನಿಗೆ ಯಾವುದೇ ಒಂದು ಯೋಚನೆ ಮಾಡ್ಬೇಕಾದ್ರೆ ಕಾಗ್ನಿಷನ್ಸ್ ಅಂತ ಹೇಳ್ತೀವಿ, ಅದನ್ನು ಒಂದು ಸೆಟ್ ಕಾಗ್ನಿಷನ್ಸ್ ಇರುತ್ತೆ. ಸೊ ಅದು ನಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ, ನಮ್ಮ ಬೆಳವಣಿಗೆನಲ್ಲಿ ಒಂದು ಅದು ಮೂಡ್ಕೊಂಡಿರುತ್ತೆ. ಸೊ ಅದನ್ನು ಐಡೆಂಟಿಫೈ ಮಾಡಿ, ಕೆಲವೊಂದ್ಸಲ ಅವು ಒಳ್ಳೆಯ ಅಭ್ಯಾಸಗಳು ಇರುತ್ತೆ, ಕೆಲವೊಂದ್ಸಲ ಅವು ಕೆಟ್ಟ ಅಭ್ಯಾಸಗಳು ಇರುತ್ತೆ. ಅವನ್ನ ಕೆಟ್ಟದ್ದು ಅನ್ನೋದಕ್ಕಿಂತ ಒಂದು ಫಾಲ್ಟಿ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್, ಫಾಲ್ಟಿ ವೇ ಆಫ್ ಮ್ಯಾನೇಜಿಂಗ್ ಅಂತ ಇರುತ್ತೆ. ಅದನ್ನು ಐಡೆಂಟಿಫೈ ಮಾಡಿದ್ರೆ ಅದನ್ನು ಯಾವ ರೀತಿ ಬ್ರೇಕ್ ಮಾಡ್ಬೋದು, ಅದನ್ನು ಯಾವ ರೀತಿ ಬೇರೆ ಟೆಕ್ನಿಕ್ ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ನ ಅಡ್ರೆಸ್ ಮಾಡಬಹುದು. ಉದಾಹರಣೆಗೆ ಸಣ್ಣ ಇದು ಅಂದರೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದಿರಬಹುದು, ಅಥವಾ ತನ್ನ ಫ್ಯಾಮಿಲಿಯವ್ರ ಮುಂದೆ ಮಾತಾಡೋದಿರ್ಬೋದು. ಅಲ್ಲಿಂದ ಶುರು ಮಾಡ್ಕೊಂಡು ಗ್ರ್ಯಾಜುಲಿ ಪ್ರೋಗ್ರೆಸಿವ್ ಆಗಿ ನಾವು ಸೆನ್ಸಿಟೈಸೇಷನ್ ಮಾಡ್ತಾ ಹೋಗ್ಬೋದಾ. ಸೊ ಈ ಥರ ಎಲ್ಲ ಒಂದೊಂದು ಸಣ್ಣ ಪುಟ್ಟ ಸ್ಟೆಪ್ಸ್ ತೊಗೊಂಡು ಹೆಲ್ಪ್ ಮಾಡ್ತಾ ಹೋಗ್ಬೋದು. ಯಾಕೆ ಆಗಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಯೂಶ್ವಲಿ ನಾವು ಕೇಳೋದಾದರೆ ಹೆಣ್ಮಕ್ಳು ಬೇಗ ಬೆಳ್ಕೊಂಡು ಹೋಗ್ಬಿಡ್ತಾರೆ, ಅವ್ರಿಗೆ ಯಾಕೆಂದರೆ ಮಾತಾಡೋ ಒಂದು ಚಾಲ್ತಿ ಇರುತ್ತೆ, ಹಾಗಾಗಿ ಬೇಗ ಅಟ್ರಾಕ್ಟ್ ಮಾಡ್ತಾರೆ ಅಂತ ಅನ್ಕೋತಾರೆ. ತುಂಬ ಜನ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, 8 ಅಲ್ಲ 10 ಅಲ್ಲ 12 ಅವರ್ ಬೇಕಾದ್ರೆ ಕೆಲಸ ಮಾಡ್ತಿರ್ತಾರೆ, ಆದರೂ ಕೂಡ ಅವ್ರಿಗೆ ರೆಕಗ್ನಿಷನ್ ಸಿಗ್ತಾನೆ ಇರೋದಿಲ್ಲ. ಇದು ತುಂಬ ಜನರಲ್ಲಿ ಕೇಳುವಂತಹ ಸಮಸ್ಯೆಗಳು. ಯಾಕೆ ನಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ, ಅಥವಾ ಯಾಕೆ ನನ್ನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಪ್ರಮೋಷನ್ಗಾಗಲಿ, ಅಥವಾ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಮಾಡುವಂಥ ಮೀಟಿಂಗ್ಸಲ್ಲಾಗಲಿ ನನ್ನನ್ನು ಯಾಕೆ ಮುಂದೆ ಬಿಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗಳು ಸಹಜವಾಗಿರುತ್ತೆ. ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮ್ಮ ಹತ್ರ ತಂದ್ರ ನಂತರದಲ್ಲಿ ಅದಕ್ಕೆ ಹೇಗೆ ಸೊಲ್ಯೂಷನ್ಸ್ ಕೊಡ್ತೀರಾ, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು? ಸೊ ಒಂದು ಇದು ಹೇಳಬೇಕು ಅಂತಂದರೆ, ಒಂದು ಕಂಪ್ನಿ ಅಂತಂದರೆ 100,000 ಜನ ಕೆಲಸ ಮಾಡ್ತಿರಬಹುದು. ಅದರಲ್ಲಿ ಎಲ್ಲ ಥರದ ಜನಗಳು ಇರ್ತಾರೆ. ಸ್ವಲ್ಪ ಈಸಿಯಾಗಿ ಮುಂದಕ್ಕೆ ಹೋಗೋರು, ಕೆಪಾಸಿಟಿ ಇರೋವಂಥವ್ರು ಇರ್ತಾರೆ, ಸ್ವಲ್ಪ ಹಿಂಜರಿಕೆ ಇರೋವಂಥವ್ರು ಇರ್ತಾರೆ. ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಒಂದು ಕಂಪ್ನಿ ಲೆವೆಲಲ್ಲಿ ಯೋಚನೆ ಮಾಡಬೇಕು ಅಂತಂದರೆ, ಒಂದು ಸೀನಿಯರ್ಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಯೋಚನೆ ಮಾಡಬೇಕು ಅದು ಒಂದು ವಿಷಯ. ಆದರೆ ನಮ್ಮ ಕೆಪಾಸಿಟಿನ ನಾವು ಜಾಸ್ತಿ ಮಾಡ್ಕೋಬೇಕು, ನಮ್ಮ ಕೆಪಾಸಿಟಿನ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಅದು ಎಂಪ್ಲಾಯೀಸ್ ತೊಗೊಳೋ ರೆಸ್ಪಾನ್ಸಿಬಿಲಿಟಿ ಇದೆ. ಅದು ಇನ್ನೊಂದು ಲೆವೆಲಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಸೊ ನಾವು ಫಸ್ಟ್ ಎಂಪ್ಲಾಯೀಸ್ ಲೆವೆಲಲ್ಲಿ ಯೋಚನೆ ಮಾಡಬೇಕಾಗಿ ಬಂದರೆ, ಸೊ ಈಗ ಈಸಿಯಾಗಿರೋರು ಅವ್ರು ಪ್ರೋಗ್ರೆಸ್ ಆಗ್ತಾ ಹೋಗ್ತಾರೆ. ಸ್ವಲ್ಪ ಕೆಲವರು ಕಷ್ಟಪಡ್ತಿರೋರು ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವರಿಗೆ ಅರಿವಿರ್ತದೆ ಕೆಲವರಿಗೆ. ಬಟ್ ಕೆಲವರಿಗೆ ಆ ಹಿಂಜರಿಕೆ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಅದೇ ಪೆಥಲಾಜಿಕಲ್ ಆಗಿ ಅವರಿಗೆ ಅರಿವೇ ಇರೋದಿಲ್ಲ, ನನಗೆ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಬಿಟ್ಟಿರ್ತಾರೆ. ಸೊ ಆ ಥರ ಬಿಟ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ನಾವು ಬೇರೆ ಥರ ಅಡ್ರೆಸ್ ಮಾಡಬೇಕಾಗತ್ತೆ ಅವ್ರ ಪ್ರಾಬ್ಲಮ್ಮು. ಅಥವಾ ಅರಿವಿರೋರಿಗೆ ಸಮಸ್ಯೆ ಇರೋರು ಕೂಡ ಹೊರಗೆ ಬರಬಹುದಾ? ಖಂಡಿತ ಬರಬಹುದು. ಸೊ ಅದು ಇಂಡಿವಿಜುವಲ್ ಆಗಿ ಯೋಚನೆ ಮಾಡಬೇಕಾಗಿರೋಂಥ ಪ್ರಶ್ನೆ ಒಂದು ಆಸ್ ಎ ಇಂಡಿವಿಜುವಲ್ ಪರ್ಸನ್ನು. ನೆಕ್ಸ್ಟು ನಾವು ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲಿಗೆ ಬಂದರೆ ಎಲ್ಲ ಥರದ್ದು ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ಅದನ್ನು ಪ್ರೋಗ್ರೆಸ್ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋದು, ಒಂದು ವರ್ಕ್ ಕಲ್ಚರ್ನ ಬೆಳೆಸ್ಕೊಡೋದು, ಒಂದು ಟೀಮ್ ಕಲ್ಚರ್ನ ಬೆಳೆಸ್ಕೊಡೋದು, ಅದು ಸೀನಿಯರ್ ಮ್ಯಾನೇಜ್ಮೆಂಟು ಮತ್ತು ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಅದಕ್ಕೆ ಅವ್ರು ಯಾವ ರೀತಿ ಮಾಡ್ಬೋದು, ಒಂದು ಟ್ರಾನ್ಸ್ಪರೆನ್ಸಿ ಎನ್ವಿರಾನ್ಮೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಒಂದು ಕಂಪ್ಯಾಷನೇಟ್ ಎನ್ವಿರಾನ್ಮೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು, ಯಾವುದು ಬುಲ್ಲಿಯಿಂಗು ಈ ಥರದ ಹರಾಸ್ಮೆಂಟು ಆಗದೇ ಇರೋಂಗೆ ನಾವು ಯಾವ ರೀತಿ ನಡ್ಕೋಬೋದು. ಯಾವಾಗ ಒಂದು ಎಂಪ್ಲಾಯಿ ಇದು ನಂದು ಕಂಪನಿ, ನಾನು ಈ ಕಂಪ್ನಿ ಒಂದು ಪಾರ್ಟು ಅನ್ನೋ ಒಂದು ಭಾವನೆ ಅವರಿಗೆ ಡೆವಲಪೇ ಆಗಲಿಲ್ಲ, ಬರಲೇ ಇಲ್ಲ, ದಿನ ಕೆಲಸಕ್ಕೆ ಎದ್ದು ಹೋಗ್ಬೇಕಾದ್ರೆ ಯಾಕಪ್ಪ ಹೋಗ್ತೀನಿ ಕೆಲಸಕ್ಕೆ ಅನ್ನೋ ಭಾವನೆ ಬರೋಕ್ಕೆ ಶುರು ಆಗಿಬಿಟ್ರೆ ಆವಾಗ ಆ ಕಂಪ್ನಿ ಪ್ರೋಗ್ರೆಸ್ ಆಗೋದು, ಆ ಕಂಪ್ನಿ ಡೆವಲಪ್ಮೆಂಟ್ ಆಗೋದಕ್ಕೆಲ್ಲ ಅಫೆಕ್ಟ್ ಆಗ್ತದೆ. ಅದರಿಂದ ಅದನ್ನೆಲ್ಲ ಮಾಡೋವಂಥ ಜವಾಬ್ದಾರಿ
ಕಂಪ್ನಿ ಮತ್ತು ಸೀನಿಯರ್ ಮ್ಯಾನೇಜ್ಮೆಂಟಲ್ಲಿ ಸಹ ಇರ್ತದೆ. ಅದಕ್ಕೆ ಅವರು ಈ ಎಲ್ಲ ಥರದ ಜನಗಳನ್ನ ಐಡೆಂಟಿಫೈ ಮಾಡಿ ಅವ್ರವ್ರಿಗೆ ಯಾವ ರೀತಿಯ ಸಹಾಯ ಬೇಕೋ ಅದನ್ನೆಲ್ಲ ಒಂದು ಅವಕಾಶ ಮಾಡಿಕೊಟ್ರೆ ಕಂಪ್ನಿ ಒಳಗೆ ಅದು ಭಾಳ ಸಹಾಯ ಆಗ್ತದೆ. ಕಂಪ್ನಿಗೂ ಸಹಾಯ ಆಗ್ತದೆ, ಇಂಡಿವಿಜುವಲ್ಸ್ಗೂ ಸಹಾಯ ಆಗ್ತದೆ. ನೀವು ಹೇಳಿದಂತೆ ಈಗ ಕಂಪ್ನಿ ನಾವು ಕೆಲಸಕ್ಕೆ ಹೋಗ್ಬೇಕಂದ್ರೆ ಅದು ಒಂದು ರೀತಿ ಪೀಸ್ಫುಲ್ ಆಗಿದ್ರೆ ಬೇಕಾದ್ರೆ 10-12 ಅವರ್ ಬೇಕಾದ್ರೆ ಕೆಲಸ ಮಾಡಿಬಿಟ್ಟು ಬರೋಣ ಅಂತ ಅನಿಸ್ತಿರುತ್ತೆ. ಎಲ್ಲಿ ಇರಿಟೇಷನ್ ಆಗ್ತಾ ಇರುತ್ತೆ ಅಲ್ಲಿ ಮಧ್ಯಕ್ಕೆ ಎದ್ದೋಗ್ಬಿಡೋಣ ಅಥವಾ ವರ್ಕ್ ಫ್ರಮ್ ಹೋಮ್ ತೊಗೊಂಬಿಡೋಣ ಅಥವಾ ರಜಾ ಹಾಕಿ ಎಲ್ಲಾದರೂ ಹೋಗ್ಬಿಡೋಣ ಅಂತಲೇ ಹೇಳ್ತಿರ್ತಾರೆ. ಅಂದರೆ ಒಂದು ಎನ್ವಿರಾನ್ಮೆಂಟ್ ಅಂತ ನಾವು ನೋಡೋದಾದರೆ ಕಂಪ್ನಿ ಕಡೆಯಿಂದ ಏನೆಲ್ಲ ಮಾಡಬಹುದು, ಏನೆಲ್ಲ ತೊಂದರೆಗಳು ಆಗ್ತಾ ಇದೆ ಇಲ್ಲಿವರೆಗೆ ನೀವು ಗಮನಿಸಿದಂತೆ? ಕಂಪ್ನಿನಲ್ಲಿ ಎಷ್ಟರ ಮಟ್ಟಿಗೆ ಕಂಪ್ನಿ ಸ್ಟ್ರೆಸ್ ಅನ್ನೋದಿದೆಯಲ್ಲ ಅದು ವರ್ಕ್ ಕಲ್ಚರ್ ಮೇಲೆ ಹೋಗ್ತದೆ. ಆ ಕಂಪ್ನಿ ಒಂದು ಕಲ್ಚರ್ ಏನಿರುತ್ತೆ ಅದ್ರ ಮೇಲೆ ಹೋಗ್ತದೆ ಎಷ್ಟೊಂದು ಸಲ. ನಾವು ಮೊದಲೇ ಹೇಳ್ತಾ ಇದ್ದಂಗೆ ವರ್ಕ್ ಸ್ಟ್ರೆಸ್ ಅಂತ ಹೇಳ್ದೋ ಅಥವಾ ಟೈಮ್ ಪ್ರೆಷರ್ ಅಂತ ಹೇಳ್ದೋ. ಸೊ ಈ ವರ್ಕ್ ಸ್ಟ್ರೆಸ್ಸು ಟೈಮ್ ಪ್ರೆಷರು ಬಹುಶಃ ಎಲ್ಲ ಕಂಪ್ನಿಗಳಲ್ಲೂ ಇದ್ದೇ ಇರ್ತದೆ. ಸೊ ಅದು ನನ್ನ ಸ್ವಂತ ಇದರಿಂದ ಮಾಡ್ತಾಯಿದ್ದು ನನಗೆ ಕೆಲಸ ಮಾಡೋದನ್ನ ಖುಷಿ ಇದೆ ಅನ್ನೋ ಯಾವಾಗ ಆ ಭಾವನೆಗಳು ಇರುತ್ತೋ ಆವಾಗ ಈ ಪ್ರಾಬ್ಲಮ್ಗಳನ್ನೆಲ್ಲ ಅಡ್ರೆಸ್ ಮಾಡೋದು ಸುಲಭ ಆಗ್ತದೆ. ಅದಕ್ಕೆ ಸೊ ನಾವು ಟೀಮು ಅಥವಾ ಎಂಪ್ಲಾಯರ್ಸ್ ಲೆವೆಲಲ್ಲಿ ಯೋಚನೆ ಮಾಡಬೇಕು ಅಂತಂದರೆ ಎಷ್ಟೋ ಕಂಪ್ನಿಗಳು ಏನು ಮಾಡ್ತವೆ, ಒಂದು ಲಿಸ್ನಿಂಗ್ ಕಲ್ಚರ್ನ ಡೆವಲಪ್ ಮಾಡಿಸ್ತಾರೆ. ಸೊ ನಿಮ್ಮ ಏನು ತೊಂದರೆ ಇದೆ ನೀವು ಮನಸಾರ ಎಲ್ಲಿ ಬೇಕಾದರೂ ಹೋಗಿ ಮಾತಾಡ್ಬೋದು, ನೀವು ಮಾತಾಡೋದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಇದನ್ನು ಬೇರೆ ಯಾವುದೇ ರೀತಿಯಲ್ಲಿ ಅಬ್ಯೂಸ್ ಮಾಡೋದಿಲ್ಲ ಅನ್ನೋ ಒಂದು ಮನವರಿಕೆ ಆಗುವಾಗೆ ಒಂದು ಕಲ್ಚರ್ನ ಕ್ರಿಯೇಟ್ ಮಾಡಬೇಕಾಗ್ತದೆ. ಎರಡನೇದು, ಕೆಲವೊಂದು ಕಂಪ್ನಿಗಳು ಸೈಕಾಲಜಿಸ್ಟ್ಗಳನ್ನ ಎಂಪ್ಲಾಯ್ ಮಾಡ್ತಾರೆ ಅಥವಾ ನಮ್ಮಂಥ ಆರ್ಗನೈಸೇಷನ್ಸಿಂದ ಸೈಕಾಲಜಿ ಸಪೋರ್ಟ್ನ ತೊಗೋತಾರೆ. ಸೊ ಆ ಸೈಕಾಲಜಿಸ್ಟ್ಗಳು ಅಥವಾ ನಮ್ಮ ಒಂದು ಆಸ್ಪತ್ರೆಯಿಂದ ನಾವೇನು ಕೊಡ್ತೀವಿ ಅವರು ಕಂಪ್ನಿಯಿಂದ ಮ್ಯಾನೇಜ್ ಮಾಡ್ತಾಯಿದ್ರು ಸಹ ಅವರು ಆ ಕಂಪ್ನಿ HR ರಿಪೋರ್ಟ್ ಮಾಡೋದಿಲ್ಲ. ಅವ್ರ ಪ್ರಾಬ್ಲಮ್ಸ್ ಏನಿದೆ ಎಂಪ್ಲಾಯೀಸು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಅದು ಅಲ್ಲೇ ಉಳಿಯುತ್ತೆ. ಯಾವಾಗಲೂ ಒಂದು ಥೆರಪಿಸ್ಟು ಪ್ಲಸ್ ಮತ್ತು ಇವರು ಕೌನ್ಸಿಲಿಂಗ್ ತೊಗೊಳ್ಳೋ ಅಂಥವ್ರು ಅವ್ರ ಮಧ್ಯೆ ರಿಲೇಷನ್ಶಿಪ್ ಏನಿದೆ ಅದು ಸ್ಯಾಕ್ರೋಸ್ಯಾಂಕ್ಟ್ ಅಂತ ಹೇಳ್ಬೋದು. ಅದು ಅವರಲ್ಲಿ ಹೇಳಿದ ಮಾತ್ರಕ್ಕೆ ಅದು ಅಲ್ಲಿಂದ ತಗೊಂಡೋಗ್ಬಿಟ್ಟು ನಾನೇನೋ ಹೋಗಿ ನನ್ನ ಕಷ್ಟ ಹೇಳ್ಕೊಂಡೆ ಅವರು ಹೋಗಿ HR ಹೇಳ್ಬಿಡ್ತಾರೆ. ಇದು ತುಂಬಾ ಕಂಪ್ನಿಗಳಲ್ಲಿ ಆಗಿದೆ. ತುಂಬಾ ಜನ ಕೆಲಸ ಬಿಡೋಕ್ಕೂ ಇದೇ ಕಾರಣ ಆಗಿದೆ, ಸ್ಟ್ರೆಸ್. ಯಾಕಂದ್ರೆ ಹೋಗಿ HR ಹತ್ರ ಏನಾದ್ರು ಸಮಸ್ಯೆಗಳಾಗ್ತಾ ಇದೆ ಅಂತ ಯಾರೋ ಬಗ್ಗೆನೇ ಹೇಳ್ಕೊಂಡ್ರೆ ಡೈರೆಕ್ಟ್ ಆಗಿ ಅವರನ್ನು ಕರೆದು ಇವರಿಂದ ಈ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳೋದ್ರಿಂದನೇ ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಅವಶ್ಯಕತೆ ಇರುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ಅವರು ಅದನ್ನು ಐಡೆಂಟಿಫೈ ಮಾಡಿ ಇಲ್ಲಿಗೆ ತುಂಬ ತೊಂದರೆ ಆಗ್ತಿರೋದ್ರಿಂದ ಓಕೆ ನೀವು ಪ್ರೊಫೆಷನಲ್ ಹೆಲ್ಪ್ ತಗೋ ಅಂತ ಹೇಳ್ಬಿಟ್ಟು ಯಾವಾಗ ಡೈರೆಕ್ಟ್ ಮಾಡ್ತಾರೆ, ಅಲ್ಲಿ ಹೋಗಿ ಏನು ಹೇಳ್ಕೊತಾರೆ, ಏನು ಡಿಸ್ಕಸ್ ಮಾಡ್ತಾರೆ, ಅದು ಕಂಪ್ಲೀಟಾಗಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಅನ್ನೋ ಒಂದು ಧೈರ್ಯ ಅರಿವು ಏನಿದೆ ಅದು ಎಲ್ರಿಗೂ ಮೂಡ್ ಬಂದರೆ ಅವಾಗ ಅದನ್ನು ಯೂಸ್ ಮಾಡೋದಕ್ಕೆ ಅವರು ಇದು ಮಾಡ್ತಾರೆ. ಅದಕ್ಕೆ ಎಷ್ಟೊಂದು ಕಂಪ್ನಿಗಳು ಏನು ಮಾಡಿದ್ದಾರೆ, ಒಂದು ಥರ್ಡ್ ಪಾರ್ಟಿನೇ ಐಡೆಂಟಿಫೈ ಮಾಡಿ ಅವರ ಕಂಪ್ನಿಯಿಂದ ರೆಕ್ರೂಟ್ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಬ್ರು ರೆಕ್ರೂಟ್ ಮಾಡಿದ್ದಾರೆ, ಕೆಲವರು ಥರ್ಡ್ ಪಾರ್ಟಿಗೆ ಮಾಡಿಬಿಟ್ಟು ಅಲ್ಲಿಗೆ ಡೈರೆಕ್ಟ್ ಮಾಡಿಬಿಡ್ತಾರೆ. ಸೊ ನೀವು ಅಲ್ಲಿ ಸಹಾಯ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಒಂದು ಲೆವೆಲಿಗೆ ಮೀರಿ ತೊಂದರೆ ಆಯಿತು ಅಂತಂದರೆ ಆವಾಗ ಪ್ರಾಪರ್ ಪ್ರೊಫೆಷನಲ್ ಸಪೋರ್ಟ್ ಬೇಕಾಗ್ತದೆ. ಆವಾಗ ಸೈಕ್ಯಾಟ್ರಿಸ್ಟು ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟು ಅವ್ರುಗಳು ಸಹಾಯ ಬೇಕಾಗ್ತದೆ. ಮತ್ತು ಇನ್ನೊಂದು ವಿಚಾರ, ಯಾಕಂದರೆ ನಿಮಗೆ ಅಬ್ರಾಡಲ್ಲಿ ಕೆಲಸ ಮಾಡೋರಿಗೂ ನಮ್ಮ ಇಂಡಿಯಾದಲ್ಲಿ ಕೆಲಸ ಮಾಡೋದು ತುಂಬಾ ಡಿಫ್ರೆನ್ಸ್. ಯಾಕಂದರೆ ಅಲ್ಲಿ ಕೆಲಸ ಮಾಡೋರು ನೋಡ್ತಿರ್ತೀವಿ ಹೇಗೆ ಬೇಕಂದರೆ ಆಗ ರಜಾ ತಗೊಳ್ತಾ ಇರ್ತಾರೆ. ಕ್ರಿಸ್ಮಸ್ ಬಂತು ಅಂದರೆ ಒಂದು ತಿಂಗಳು ಇರೋದೇ ಇಲ್ಲ, ಇನ್ನೊಂದು ಹಬ್ಬಗಳು ಬಂತು ಅಂದರೆ ಒಂದು ಇರೋದಿಲ್ಲ. ಆದರೆ ಆ ಸ್ಟ್ರೆಸ್ನ ಇಂಡಿಯಾದಲ್ಲಿ ಇಲ್ಲಿರುವಂಥ ಎಂಪ್ಲಾಯೀಸ್ಗಳ ಮೇಲೆ ಆ ಟೀಮ್ ಅವ್ರು ಹಾಕ್ತಾ ಇರ್ತಾರೆ. ಯಾಕೆ ಈ ರೀತಿ ಆಗ್ತಾ ಇರುತ್ತೆ? ಯಾಕಂದರೆ ಅಲ್ಲಿದು ಕಂಪ್ಲೀಟ್ ಮಾಡಿಕೊಡ್ಲೇಬೇಕು ಅನ್ನುವಂಥ ಒತ್ತಡ ಒಂದು ಕಡೆ ಇರುತ್ತೆ. ರಜಾ ಇದ್ದಾಗ ನೀವು ರಜಾ ತಗೊಳ್ಳಿ ಅನ್ನೋದಿಲ್ಲ, ಅದನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಒಂದು ಸ್ಟ್ರೆಸ್ ಕೂಡ ಇರುತ್ತೆ. ಈ ಥರ ಯಾಕೆ ಆಗ್ತಾ ಇದೆ? ಸ್ಲೇವ್ರಿ ಥರ ಅಂತ ಅನ್ಸಲ್ವಾ ಇದು? ಸೊ ಇವತ್ತು ನಮ್ಮ ದೇಶ ನಾವು GCC ಅಂದರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸು ಇದನ್ನೆಲ್ಲ ಬೆಳೆಸ್ಕೊಂಡು ನಾವು ಮಾಡ್ತಾ ಇರೋ ಇದನ್ನು ನಾವು ಯಾವ ರೀತಿ ಬೆಳೀತಾ ಇದೆ ನಮ್ಮ ದೇಶ ಅಂತಂದರೆ, ನೀವು ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು, ಯಾವುದೇ ದೇಶದಲ್ಲಿ ಕೆಲಸ ಮಾಡ್ತಿರ್ಬೋದು, ನಮ್ಮ ದೇಶಕ್ಕೆ ಬನ್ನಿ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋ ಒಂದು ಮೆಸೇಜ್ನ ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಆದ್ದರಿಂದ ಇದು ತೊಂದರೆ ಇದ್ರೂ ನಿಜ, ಇಲ್ಲಿ ಈ ತೊಂದರೆ ಇದು ಬರ್ತಾ ಇದೆ ನಮಗೆ, ನಾವು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ, ಇದು ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಇದಿದೆ, ಇದನ್ನು ನಾವು ಯಾವ ರೀತಿ ಅಡ್ರೆಸ್ ಮಾಡ್ಬೋದು, ಯಾವ ರೀತಿ ನಾವು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮ ಎಂಪ್ಲಾಯೀಸ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಕಂಪ್ನಿಗಳು ನೋಡ್ತಾ ಹೋದರೆ ಸಹಾಯ ಆಗ್ತದೆ. ಉದಾಹರಣೆಗೆ ನೀವು ಹೇಳಿದ್ರಿ ಅಲ್ವಾ, ಇವಾಗ ಕೆಲವರು ಆಸ್ಟ್ರೇಲಿಯಾ ಟೈಮಿಗೆ ಕೆಲಸ ಮಾಡ್ತಿರ್ತಾರೆ, ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದು ಶುರು ಮಾಡ್ತಾರೆ. ಇನ್ನು ಕೆಲವರು ಅಮೆರಿಕಾ ಟೈಮ್ ಕೆಲಸ ಮಾಡ್ತಿರ್ತಾರೆ, ಅವರು ರಾತ್ರಿ 2 ಗಂಟೆ 3 ಗಂಟೆ ತನಕ ಕೆಲಸ ಮಾಡ್ತಿರ್ತಾರೆ. ಸೊ ಈ ಒಂದೊಂದ್ಸಲಿ ಆಸ್ಟ್ರೇಲಿಯಾದು ಅಮೆರಿಕಾದು ಮೀಟಿಂಗ್ ಆದರೆ ಅವರು ಎದ್ದಿರಬೇಕು, ಇವರು ಎದ್ದಿರಬೇಕು, ಅವ್ರಿಗೆ ಎಲ್ಲ ನಿದ್ರೆ ಎಫೆಕ್ಟ್ ಆಗ್ತಾ ಇದೆ, ಸರ್ಕೇಡಿಯನ್ ರಿದಮ್ ಏನಿದೆ ಅದು ಅಫೆಕ್ಟ್ ಆಗ್ತಾ ಇದೆ. ಸೊ ಅವ್ರಿಗೆ ಪ್ರಾಪರಾಗಿ ಒಂದು ರೆಗ್ಯುಲರ್ ಆಗಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ.
ಸೊ ನಿದ್ರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನು ನಾವು ನೋಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ಅದು ನೆಕ್ಸ್ಟ್ ರಿಪರ್ಕಷನ್ಸ್ ಬೇರೆನೇ ರೀತಿಯಲ್ಲಿ ಕಾಣಿಸ್ಕೊಳಕ್ಕೆ ಶುರು ಆಗ್ತದೆ. ಸೊ ಇದು ನಮ್ಮ ದೇಶದಲ್ಲಿ ಈ ಕರೆಂಟ್ ವರ್ಕಿಂಗ್ ಕಲ್ಚರಲ್ಲಿ ಆಗ್ತಾ ಇರುವಂಥ ತೊಂದರೆಗಳು. ಇದಕ್ಕೆ ಹೊಸ ಹೊಸ ಅಭ್ಯಾಸಗಳು, ಹೊಸ ಹೊಸ ಪಾಲಿಸಿಗಳು ಇವಾಲ್ವ್ ಆಗ್ತಾ ಇದೆ. ಸುಮಾರು ಕಂಪ್ನಿಗಳು ಅಡಾಪ್ಟ್ ಮಾಡಿದ್ದಾರೆ. ಬಟ್ ಇದೊಂದು ಪ್ರಾಬ್ಲಮ್ಮು ಮೇಜರಾಗಿ ನಮಗೆ ಕಂಡು ಬರ್ತಾ ಇದೆ. ಎಷ್ಟೊಂದು ಸಲ ನಾವು ಏರ್ಪೋರ್ಟ್ ಸಂಬಂಧಪಟ್ಟಂಥ ಎಂಪ್ಲಾಯೀಸ್ನ ನೋಡ್ತಾ ಇರ್ತೀವಿ. ಅವ್ರಿಗೆ 2 ದಿವಸ ಬೆಳಗ್ಗೆ 8 ಗಂಟೆಯಿಂದ ಶುರು ಆಗುತ್ತೆ ಕೆಲಸ, ಇನ್ನೆರಡು ದಿವಸ ಮಧ್ಯಾಹ್ನ 2 ಗಂಟೆಗೆ ಶುರು ಆಗುತ್ತೆ, ಇನ್ನೆರಡು ದಿವಸ ವಾರದಲ್ಲಿ ರಾತ್ರಿ 12 ಗಂಟೆ ಕೆಲಸ ಇರುತ್ತೆ. ಸೊ ಒಂದು ವಾರದಲ್ಲಿ ಅವರು ಎಲ್ಲ ಥರದ ಶಿಫ್ಟು ಮಾಡ್ತಾರೆ. ಅವ್ರಿಗಂತೂ ಅವ್ರದ್ದು ಒಂದು ಸೆಟ್ಟಾಗಿ ಒಂದು ಡೇ ಟು ಡೇ ರೊಟೀನ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅವ್ರಿಗೆ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ಇದೆಲ್ಲ ಇನ್ನೂ ನಮ್ಮ ದೇಶ ಯಾವಾಗ ನಾವು ಒಂದು ಪಾಲಿಸಿಗಳು ಇವೆಲ್ಲ ಏನು ಇವಾಲ್ವ್ ಆಗ್ತಾ ಇದೆ ಮುಂದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಸದ್ಯಕ್ಕಂತೂ ಸುಮಾರು ಪ್ರಾಬ್ಲಮ್ಗಳು ಇದ್ದಾವೆ. ಈಗ ಲೀವ್ ವಿಚಾರಕ್ಕೆ ಬರೋದಾದ್ರೆ ಸಹಜವಾಗಿ ಗಮನಿಸೋದಾದ್ರೆ ಹಾನೆಸ್ಟ್ ಆಗಿ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಕೊಡಿ ಅನ್ನೋದೇ ಕೊಡೋದೇ ಇಲ್ಲ. ಈ ಹುಷಾರಿಲ್ಲ ಅಂತ ಹೇಳೋದೊಂದು ಒಂದು ಮ್ಯಾಂಡೇಟರಿ ಆಗಿಬಿಟ್ಟಿದೆ. ಆಗ ಮಾತ್ರ ರಜೆ ಕೊಡ್ತಾರೆ ಅನ್ನೋದು. ಆ ಥರ ಒಂದು ಸಿಚುವೇಶನ್ಸ್ ಯಾಕೆ ಆಗ್ತಾ ಇದೆ? ಇವನ್ ಅದರಿಂದನೂ ಕೂಡ ಸಮಸ್ಯೆಗಳೇ. ಯಾಕೆ ನಾವು ಟ್ರಿಪ್ ಹೋಗಿದ್ದೀವಿ ಅಂತ ಒಂದು ಫೋಟೋ ಹಾಕೊಳ್ಳೋಂಗಿಲ್ಲ ಪಾಪ, ಅದು ಸ್ಟ್ರೆಸ್ ಆಗ್ತಾ ಇರುತ್ತೆ. ಇನ್ ಕೇಸ್ ಅಲ್ಲಿ ಯಾರೋ ಬೇರೆ ಎಂಪ್ಲಾಯ್ ನೋಡಿ ಇನ್ನು ಮ್ಯಾನೇಜರ್ಗೆ ಹೇಳ್ಬಿಡ್ತಾರೆ ಅನ್ನೋದೊಂದು ಸ್ಟ್ರೆಸ್ ಆಗ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರ ಬಗ್ಗೆ ಮೀಮ್ಸ್ಗಳೆಲ್ಲ ಓಡಾಡ್ತಾ ಇರುತ್ತೆ. ಈ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂದರೆ ಕಂಪ್ನಿಯವರು ಇದನ್ನ ಯಾಕೆ ಪರಿಗಣಿಸೋದಿಲ್ಲ? ಇದು ಫ್ರೀಡಮ್ ಅವ್ರ ತಗೊಳ್ಬೇಕಾಗಿರೋಂಥ ಅವ್ರ ಹಕ್ಕಂತ ಯಾಕೆ ಗಮನಿಸೋದಿಲ್ಲ ಅಂತ ಅವರು ಈಗ ಆ್ಯಕ್ಚುಲಿ ತೊಗೊಂಡ್ರೆ ನಮ್ಮ ಎಲ್ಲ ಕಾಂಟ್ರಾಕ್ಟಲ್ಲೂ ಸಹ ಇಷ್ಟು ದಿವಸ ನಮಗೆ ಲೀವ್ ಇದೆ ಅಂತ ಅಂದ್ಬಿಟ್ಟು ಇದ್ದೇ ಇರ್ತದೆ. ಅದನ್ನು ಲೀವ್ನ ಯೂಸ್ ಮಾಡೋದಕ್ಕೆ ಈಗ ಎಷ್ಟೋ ಜನ ನಾನು 10 ದಿವಸ ಲೀವ್ ಇದ್ದರೂ ಸಹ ನಾನು ಯೂಸ್ ಮಾಡೋಕ್ಕೆ ಆಗಲ್ಲ ಲಾಸ್ಟ್ ಇಯರು ಅಂತ ಹೇಳ್ಕೊತಾರೆ. ಸೊ ನಾನು ಹೊರದೇಶಗಳಲ್ಲೂ ಕೆಲಸ ಮಾಡಿದ್ದೀನಿ, ಇಲ್ಲೂ ಮಾಡಿದ್ದೀನಿ. ಸೊ ಅಲ್ಲೆಲ್ಲ ಯಾವ ರೀತಿ ಅರೇಂಜ್ಮೆಂಟ್ ಇತ್ತು ಅಂತಂದರೆ ನೀನು ಕಂಪಲ್ಸರಿ ನಿನ್ನ ಲೀವ್ನ ನೀನು ಯೂಸ್ ಮಾಡಲೇಬೇಕು ಅನ್ನೋ ಒಂದು ಇದಿರ್ತಿತ್ತು. ನೀವು ಯೂಸ್ ಮಾಡಲಿಲ್ಲ ಅಂತಂದರೆ ದೇವ್ರ ಬಿಡಿ ಒಂದು ಅಸೆಸ್ಮೆಂಟ್ ಆಗ್ತಾಯಿತ್ತು. ಯಾಕೆ ಮಾಡ್ತಾ ಇಲ್ಲ ನೀನು, ಏನು ಪ್ರಾಬ್ಲಮ್ ನಿನಗೆ ಅಂತ ಅಂದ್ಬಿಟ್ಟು ಕೇಳೋಷ್ಟು ಒಂದು ಇದಿರ್ತಿತ್ತು. ಸೊ ಬಟ್ ಇಲ್ಲಿ ಎಲ್ಲ ಕಂಪ್ನಿಗಳಲ್ಲೂ ಆ ಥರ ಇಲ್ಲ, ಒಳ್ಳೆ ಕಂಪ್ನಿಗಳಲ್ಲೂ ಆ ಥರ ಇರೋದಿಲ್ಲ. ನಿನ್ಗೆ ಲೀವ್ ಬೇಕಾ, ನಿನ್ನ ಲೀವ್ ನೀನು ಎಂಟೈಟಲ್ಮೆಂಟ್ ಇದ್ದರೆ ತೊಗೊಂಡು ಹೋಗಪ್ಪ ಅನ್ನೋ ಒಂದು ಇದಿರ್ತದೆ. ಬಟ್ ಕೆಲವೊಂದು ಕಂಪ್ನಿಗಳಲ್ಲಿ ಎಲ್ಲಿ ವರ್ಕಿಂಗ್ ಕಲ್ಚರ್ ಸರಿಗಿರೋದಿಲ್ಲ ಅಂಥ ಕಡೆ ಲೀವ್ ತೊಗೊಳ್ಳೋದೇ ಒಂದು ದೊಡ್ಡ ಅಪರಾಧ. ಎಲ್ಲರೂ ದಿವಸಕ್ಕೆ 12 ಗಂಟೆ ಕೆಲಸ ಮಾಡಬೇಕು. ಅದು ಆ್ಯಕ್ಚುಲಿ ಪ್ರೊಡಕ್ಟಿವ್ ಇರುತ್ತಾ ಇಲ್ವಾ, ಬಟ್ ಒಟ್ಟಿನಲ್ಲಿ ಅಲ್ಲಿ ಇರಬೇಕು. ಈವನ್ ಮನೇಲಿದ್ದರೂ ಸಹ ನಿನಗೆ ಯಾವಾಗ ಫೋನ್ ಮಾಡ್ತೀನೋ ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡೋರು ನೀನು ಆನ್ಸರ್ ಮಾಡಬೇಕು, ರಾತ್ರಿ 12 ಗಂಟೆಗೆ ಫೋನ್ ಮಾಡೋರು ನೀನು ಆನ್ಸರ್ ಮಾಡಬೇಕು. ಈ ಥರ ಎಲ್ಲ ಒಂದು ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಉಂಟಾಗಿದೆ. ಸೊ ಬಟ್ ಯಾವಾಗ ನಾವು ಕಂಪ್ನಿಗಳು ಅಥವಾ ಎಂಪ್ಲಾಯರ್ಸು ರೆಕಗ್ನೈಸ್ ಮಾಡ್ತಾರೋ ನನ್ನ ಜೊತೆ ಕೆಲಸ ಮಾಡ್ತಿರೋವ್ರ ಹೆಲ್ತು ಭಾಳ ಇಂಪಾರ್ಟೆಂಟು, ಅವ್ರು ಚೆನ್ನಾಗಿದ್ರೇ ನಮ್ಮ ಕಂಪ್ನಿಗೂ ಒಳ್ಳೆಯದು. ಅವ್ರ ಆರೋಗ್ಯ ಚೆನ್ನಾಗಿದ್ದು, ಅವ್ರ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದು, ಅವ್ರು ಚೆನ್ನಾಗಿ ಎಂಜಾಯ್ ಲೈಫ್ನ ಖುಷಿಯಾಗಿ ಮಾಡ್ತಾ ಇದ್ರೇ ಕೆಲಸಕ್ಕೂ ಖುಷಿಯಾಗಿ ಬರ್ತಾರೆ. ಸೊ ಈ ಥರದ್ದು ಒಂದು ಮನವರಿಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಆವಾಗ ಈ ಕೆಟ್ಟ ಅಭ್ಯಾಸಗಳೆಲ್ಲ ಶುರು ಆಗ್ತವೆ. ಸೊ ಅದು ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟು. ಅವ್ರ ಸ್ವಂತ ಟೈಮಲ್ಲಿ ಅವ್ರು ಹಾಲಿಡೇ ಹೋಗಿ ಅವ್ರು ಪಿಕ್ಚರ್ ಹಾಕ್ಕೊಂಡ್ರೆ ಅದರಲ್ಲಿ ಏನು ತಪ್ಪಲ್ವ, ಅದೆಲ್ಲ ಏನು ತಪ್ಪಿರಬಾರ್ದು ಅದರಲ್ಲಿ. ಸೊ ಬಟ್ ಅದೇ ರೀತಿ ಒಂದು ಸಿಕ್ ಲೀವ್ ತೊಗೊಂಡು ಎಲ್ಲೋ ಹಾಲಿಡೇ ಹೋಗಿ ರೀಲ್ ಮಾಡಿ ಹಾಕ್ಕೊಂಡ್ರೆ ಅದು ಒಂದು ಪ್ರಾಬ್ಲಮ್ಮೇನೆ. ಸೊ ಜವಾಬ್ದಾರಿ ಕೆಲಸ ಮಾಡೋರ್ಗೂ ಇರಬೇಕು, ಮಾಡಿಸ್ಕೊಳ್ಳೋರ್ಗೂ ಜವಾಬ್ದಾರಿ ಇರಬೇಕು. ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರೋದು ಕೂಡ ಟೀಮ್ ಮೆಂಬರ್ಸ್ ಅಥವಾ HR ಕಡೆಯಿಂದನೋ ಅದು. ಹೌದು, ಟೀಮ್ ಮ್ಯಾನೇಜರ್ಸು, ಟೀಮ್ ಮೆಂಬರ್ಸು, ಟೀಮ್ ಲೀಡರ್ಸ್ ಏನಿದ್ದಾರೆ ಅವ್ರ ಮೇಲೆ ಇದು ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಒಂದು ಕಂಪ್ನಿಗಳು ಏನು ಮಾಡ್ಬೋದಪ್ಪ ಅಂತಂದರೆ ಕೆಲವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ ಲೀಡರ್ಶಿಪ್ಪು, ಕೆಲವ್ರಿಗೆ ಅಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರು ಕಲ್ಟಿವೇಟ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಇದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಫಾರ್ ಸೀನಿಯರ್ ಮ್ಯಾನೇಜರ್ಸ್ ಅಂತ ಮಾಡ್ತಾರೆ. ಸೊ ಅವ್ರಿಗೆ ಕೆಲವ್ರಿಗೆ ನನ್ನ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ಬಂದರೆ ಅವ್ರನ್ನ ಕೇಳಿಸ್ಕೊಳೋ ಕೆಪಾಸಿಟಿನೇ ಇರೋದಿಲ್ಲ. ಕೇಳಿಸ್ಕೊಂಡು ಅವ್ರನ್ನ ಕಂಪ್ಯಾಷನೇಟಾಗಿ ನೋಡೋಕ್ಕೂ ಬರೋದಿಲ್ಲ, ಅವ್ರದ್ದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ ಅವ್ರಿಗೆ. ಬಟ್ ಅವರು ಹಂಗಂದು ಮಾತ್ರಕ್ಕೆ ಅವ್ರು ಮುಂದಕ್ಕೆ ಲೀಡರ್ಸ್ ಆಗೋಗಿಲ್ಲ, ಅವ್ರದ್ದು ಮ್ಯಾನೇಜರ್ಸ್ ಆಗೋಗಿಲ್ಲ ಅಂತೇನಿಲ್ಲ. ಅವ್ರಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೂ ಸಹ ಒಂದು ಅಡಿಷನಲ್ ಸ್ಕಿಲ್ಸ್ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡ್ಕೋಬೋದು. ಸೊ ಕಂಪ್ನಿಗಳು ಈ ರೀತಿ ಪ್ರೋಗ್ರಾಮ್ಗಳು ಮಾಡಿ ಸೀನಿಯರ್ ಮ್ಯಾನೇಜ್ಮೆಂಟ್ಗೆ ಸೆನ್ಸಿಟೈಸೇಷನ್ ಪ್ರೋಗ್ರಾಮು ಯಾವ ರೀತಿ ರೆಕಗ್ನೈಸ್ ಮಾಡಬೇಕು, ಮೆಂಟಲ್ ಪ್ರಾಬ್ಲಮ್ಗಳು ಯಾವ ರೀತಿ ಕಾಣಿಸ್ಕೋತವೆ, ಅದು ಅವ್ರ ಸ್ವಂತ ಅವ್ರು ಏನು ಒದ್ದಾಡ್ತಾ ಇರ್ತಾರೆ ಅದು ಕೆಲಸದಲ್ಲಿ ಉದಾಹರಣೆಗೆ ಆಬ್ಸೆಂಟಿಸಮ್ ಜಾಸ್ತಿ ಆಗಬಹುದು, ಅಥವಾ ಬಂದ್ಬಿಟ್ಟು ಎಲ್ಲರ ಮೇಲೂ ಕೂಗಾಡ್ತಾ ಇರ್ಬೋದು ಕೆಲಸದಲ್ಲಿ. ಏನೋ ಒಂದು ಮ್ಯಾನೇಜರ್ ಕರೆದ್ಬಿಟ್ಟು ಯಾರನ್ನೋ ಒಂದು ಮಾತಾಡ್ಸಿದ್ರೆ ಸಡನ್ನಾಗಿ ಗುಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನೆಲ್ಲ ಪ್ರಾಬ್ಲಮ್ಸ್ನ ಅವ್ರು ಅರ್ಥ ಮಾಡಿಕೊಂಡ್ರೆ ಅವಾಗ ಇದೇನೋ ತೊಂದರೆ ಇದೆ ಇಲ್ಲಿ, ಇದನ್ನು ನಾವು ಏನೋ ಮಾಡಬೇಕು ಇದಕ್ಕೋಸ್ಕರ
ಅದನ್ನು ರೆಕಗ್ನೈಸ್ ಮಾಡಿ ಅದಕ್ಕೆ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸು ಟ್ರೈನಿಂಗ್ಸು ಈ ಥರ ಎಲ್ಲ ಮಾಡಿದ್ರೆ ಅವ್ರದ್ದು ವರ್ಕಿಂಗ್ ಕಲ್ಚರ್ ಇಂಪ್ರೂವ್ ಆಗ್ತದೆ, ಟೀಮ್ಗಳದ್ದು ಅವಾಗ ಪ್ರೊಡಕ್ಟಿವಿಟಿ ಸಹ ಚೆನ್ನಾಗಾಗ್ತದೆ. ಈ ಪ್ರೆಸೆಂಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದರಿಂದನೇ ಅವರ ಐಡೆಂಟಿಟಿ ಒಂದು ರೀತಿ ಕ್ರಿಯೇಟ್ ಆಗುತ್ತೆ. ತುಂಬ ಜನರಿಗೆ ಅದು ಮಾಡೋದಕ್ಕೆ ಎಲ್ಲ ರೀತಿ ತಯಾರಿಗಳು ಮಾಡ್ಕೊಂಡಿರ್ತಾರೆ, ಆದರೆ ಪ್ರೆಸೆಂಟೇಷನ್ ಅಂತ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಹಿಂಜರಿದು ಬಿಡ್ತಾರೆ. ಆಗ ಅವ್ರನ್ನ ಟೀಮಿಂದನೇ ಒಂದು ರೀತಿ ಕಡೆಗಣಿಸಲ್ಪಡ್ತಾರೆ. ಎಷ್ಟೋ 10-20 ವರ್ಷ ಸರ್ವಿಸ್ ಇದೆ, ಬೇರೆ ಬೇರೆ ಕಂಪ್ನಿಗಳಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೂ ಕೂಡ ನೀನು ಪ್ರೆಸೆಂಟೇಷನ್ ಮಾಡಲಿಲ್ಲ ಅಂತಂದರೆ ನೀನು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು ಯಾವ ಕಾರಣಕ್ಕೆ? ಇನ್ ಕೇಸ್ ಈ ರೀತಿ ಸಮಸ್ಯೆ ಇದೆ ಅಂತ ನಿಮ್ಮ ಹತ್ರ ಬಂದರೆ ನೀವು ಹೇಗೆ ಸೊಲ್ಯೂಷನ್ ಹುಡುಕೊಡ್ತಾರೆ ಅವರು? ಸೊ ಒಂದು ಏನಪ್ಪ ಅಂತಂದರೆ ಇದು ಒಂದು ಈ ಎದ್ದು ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಧೈರ್ಯ ಬರ್ತಾ ಇಲ್ಲ ಅನ್ನೋದು ಅದು ಒಂದು ಕಾಯಿಲೆ ಕಾರಣದಿಂದನ. ಕೆಲವೊಂದ್ಸಲಿ ಆಂಗ್ಸೈಟಿಸ್ ಅಥವಾ ಅಂದರೆ ಗಾಬರಿ, ಆಂಗ್ಸೈಟಿ ಇಶ್ಯೂಸ್ ಇರೋದು ಒಂದು, ಆಂಗ್ಸೈಟಿ ಡಿಸಾರ್ಡರ್ಸ್ ಇರೋದು ಇನ್ನೊಂದು. ಡಿಸಾರ್ಡರ್ ಅಂದರೆ ಕಾಯಿಲೆ. ಸೊ ಈ ಗಾಬರಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಆ ಕಾಯಿಲೆ ಏನಾದರೂ ಇದ್ದು ಆ ಕಾಯಿಲೆ ಕಾರಣದಿಂದ ಮುಂಚೆ ಆರಾಮ್ಸೆ ಪ್ರೆಸೆಂಟೇಷನ್ ಮಾಡ್ತಿದ್ರು, ಈಗ ಆಗ್ತಾ ಇಲ್ಲ ಅಂತಂದರೆ ಆ ಕಾಯಿಲೆನ ಅಡ್ರೆಸ್ ಮಾಡ್ತೀವಿ, ಅದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ. ಅವಾಗ ಅವ್ರು ಒರಿಜಿನಲ್ ಫಂಕ್ಷನಿಂಗ್ ಲೆವೆಲಿಗೆ ರೀಚ್ ಆಗ್ತಾರೆ, ಆರಾಮಾಗಿ ಮ್ಯಾನೇಜ್ ಮಾಡೋ ಶಕ್ತಿ ಬರುತ್ತೆ. ಅದು ಒಂದು ರೀತಿಯ ಮ್ಯಾನೇಜ್ ಮಾಡೋ ದಾರಿ. ಇನ್ನೊಂದು ಏನಪ್ಪ ಅಂತಂದರೆ ಅವ್ರಿಗೆ ಬೈ ನೇಚರ್ ಸ್ವಲ್ಪ ಅವರು ಎದ್ದು ಮಾತಾಡಲ್ಲ, ಅವ್ರು ಬೈ ನೇಚರ್ ಸ್ವಲ್ಪ ಇನ್ಹಿಬಿಷನ್ಸ್ ಜಾಸ್ತಿ ಇರುತ್ತೆ. ಸೊ ಇಂಟ್ರೋವರ್ಟ್ಸ್ ಇರ್ತಾರೆ ಯಾವಾಗ್ಲೂ. ಆ ಥರದವ್ರಿಗಾದರೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ನ ಫೋಕಸ್ ಮಾಡಬೇಕಾಗ್ತದೆ. ಸೊ ಅವ್ರಿಗೆ ನಾವು ಅದನ್ನು ನೋಡಿದ್ದೀವಿ ಕೆಲವೊಂದ್ಸಲ ಲೀಡರ್ಶಿಪ್ ಟ್ರೈನಿಂಗ್ ಕೋರ್ಸಸ್ ಮಾಡ್ಕೊಂಡು ಬಂದ ನಂತರ ಗ್ರ್ಯಾಜುಲಿ ಅವ್ರ ಸ್ಕಿಲ್ ಜಾಸ್ತಿ ಆಗ್ತಾ ಹೋಗಿದ್ದು, ಅವ್ರೊಳಗೆ ಒಳ್ಳೊಳ್ಳೆ ಅವಕಾಶಗಳು ಕ್ರಿಯೇಟ್ ಆಗ್ತಾ ಹೋದಾಗ ಮೊದಲು ಸಣ್ಣ ಫೋರಮ್ಗಳಲ್ಲಿ ಮಾತಾಡೋ ಅವಕಾಶ, ನೆಕ್ಸ್ಟ್ ಬಿಗ್ಗರ್ ಲೆವೆಲಲ್ಲಿ ಈ ಥರ ಮಾಡ್ತಾ ಹೋದಂಗೆ ಸೊ ಅವ್ರದ್ದು ಸ್ಕಿಲ್ಸು ಜಾಸ್ತಿ ಆಗ್ತಾ ಹೋಯಿತು. ಅವಾಗ ಅಡ್ರೆಸ್ ಮಾಡಲಿಕ್ಕಾಯಿತು ಅಂತ ಅಂದ್ಬಿಟ್ಟು ಈ ಥರ ಮಾಡೋದಕ್ಕೂ ಅವಕಾಶ ಇರುತ್ತೆ. ಓಕೆ, ಸೊ ಫೈನಲಿ ಅಂದರೆ ನಿಮ್ಮ ಮಾರ್ಗ ಮೈಂಡ್ ಕೇರ್ ಸೆಂಟರ್ನ ಉದ್ದೇಶ ಏನು? ಇಲ್ಲಿವರೆಗೆ ಎಷ್ಟು ಜನರಿಗೆ ನೀವು ಟ್ರೀಟ್ ಮಾಡಿದಿರಿ? ಜೊತೆಗೆ ಒಳಿತನ್ನು ಕಂಡವರ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಬೋದಾ? ಸೊ ನಾವು ಮೊದಲೇ ಹೇಳ್ದಂಗೆ ಸುಮಾರು 8 ವರ್ಷದಿಂದ ನಡ್ಕೊಂಡು ಬರ್ತಾ ಇರೋವಂಥ ಹಾಸ್ಪಿಟಲ್ ನಮ್ಮದು. ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತೊಂದರೆಗಳಿರ್ಬೋದು ಅದನ್ನು ಅಡ್ರೆಸ್ ಮಾಡೋ ಕೆಪಾಸಿಟಿ ಇರುವಂಥ ಸಂಸ್ಥೆ. ಅವ್ರಿಗೆ ಇನ್ಪೇಷಂಟ್ ಕೇರ್ ಇರ್ಬೋದು, ಔಟ್ ಪೇಷಂಟ್ ಕೇರ್ ಇರ್ಬೋದು, ಅದನ್ನು ಯಾವುದೇ ರೀತಿಯ ಸಹಾಯ ಬೇಕಾದರೂ ನಾವು ಮಾಡಬಹುದು. ಬೇರೆ ಬೇರೆ ಮೂಲಗಳಿದ್ರೆ ಆನ್ಲೈನ್ ಮೂಲಕ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮಲ್ಲಿ ಆನ್ಲೈನು ಆಫ್ಲೈನ್ ಎರಡೂ ಇದೆ. ಟೆಲಿ ಕನ್ಸಲ್ಟೇಷನ್ಸ್ ಇರ್ಬೋದು, ವಿಡಿಯೋ ಕನ್ಸಲ್ಟೇಷನ್ಸ್ ಇರ್ಬೋದು. ಎಷ್ಟೊಂದ್ಸಲಿ ಬೇರೆ ರಾಜ್ಯಗಳಿಂದನೂ ಸಹ ಸಹಾಯ ತಗೊಂಡಿರುವಂಥ ಸಂದರ್ಭಗಳು ಉಂಟು. ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಸಲ ತುಂಬ ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೀವಲ್ಲ, ಸ್ಕಿಜೋಫ್ರೀನಿಯಾ, ಬೈಪೋಲಾರ್ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಅಂಥ ತೊಂದರೆಗಳು ಉಂಟಾದಾಗ ಮನೆಯಲ್ಲಿ ಯಾವ ರೀತಿ ತೊಂದರೆ ಆಗಿರುತ್ತೆ ಅಂದರೆ ಆ ಪೇಷಂಟ್ಸ್ಗಳು ಅವರು ಕೋಆಪ್ರೇಟ್ ಮಾಡ್ತಿರಲ್ಲ, ಮನೆಯವ್ರಿಗೂ ಅವ್ರನ್ನ ಕರ್ಕೊಂಬರೋದಕ್ಕೆ ಕೋಆಪ್ರೇಷನ್ ಇರೋದಿಲ್ಲ. ಅಂಥ ಸಮಯದಲ್ಲಿ ಆ ಫ್ಯಾಮಿಲಿಯವರು ರಿಕ್ವೆಸ್ಟ್ ಮಾಡಿದ್ರೆ ನಾವು ಅವ್ರ ಮನೆಗೆ ಹೋಗಿ ಪೇಷಂಟ್ಸ್ನ ಕರ್ಕೊಂಬಂದು ಅದಕ್ಕೇನು ಬೇಕೋ ಟ್ರೀಟ್ಮೆಂಟ್ ಮಾಡೋ ಅಂತ, ಅಂದರೆ ಆಂಬ್ಯುಲೆನ್ಸ್ ಕರ್ಕೊಂಬರೋ ಅಂತ ಅದು ಲೀಗಲಿ ಸುಮ್ಮನೆ ಎಳ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ರಿಹ್ಯಾಬಿಗೆ ತೋಡ್ಬಿಟ್ರು ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ಥರ ಮಾಡಲ್ಲ. ಲೀಗಲಿ ಏನು ಮಾಡಬಹುದು ಅದಕ್ಕೆ ಒಂದು ಕನ್ಸೆಂಟ್ ತೊಗೊಂಡು ಫ್ಯಾಮಿಲಿಯವರಿಂದ ಅಥವಾ ವೆಲ್ ವಿಷರ್ಸಿಂದ ಅದನ್ನ ಕರ್ಕೊಂಬಂದು ಅವ್ರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕೋ ಆ ಥರದ್ದು ಸಹ ನಮ್ಮಲ್ಲಿ ಒಂದು ಸರ್ವಿಸಸ್ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನ ರೆಟ್ರಿವಲ್ ಅಂತ ಹೇಳ್ತೀವಿ. ಪ್ರಾಬ್ಲಿ ನಾವು ಕರ್ನಾಟಕದಲ್ಲಿ ಅಥವಾ ಇವನ್ ಸೌತ್ ಇಂಡಿಯಾದಲ್ಲೇ ನಾವು ಬೆಸ್ಟ್ ರೆಟ್ರಿವಲ್ ಟೀಮ್ಸು ನಮ್ಮ ಹತ್ರ ಇದೆ. ನರ್ಸ್ಗಳು, ಪ್ರಾಪರ್ ಟ್ರೈನ್ ನರ್ಸ್ಗಳು, ಸೆಕ್ಯೂರಿಟಿ ಸ್ಟಾಫು, ಡಾಕ್ಟ್ರುಗಳು ಅವಶ್ಯಕತೆ ಇದ್ದರೆ ಹೋಗಿ ಪೇಷಂಟ್ನೇ ಕರ್ಕೊಂಬಂದು ಟ್ರೀಟ್ ಮಾಡೋ ಅಂಥ ಕೆಪಾಸಿಟಿ ಸಹ ನಮಗೆ ನಮ್ಮ ಆಸ್ಪತ್ರೆ ತಂಡಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಮನಸ್ಸೇ ಮಹಾ ಮರ್ಕಟ ಅಂತ ಹೇಳ್ತಾರೆ, ಆ ಮನಸ್ಸನ್ನು ಈ ಚಂಚಲವಾಗದಂತೆ ಬಿಡದೆ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಈ ಮನಸ್ಸನ್ನು ನಾವು ಹೇಗೆ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು, ನಮ್ಮ ಆರನ್ನು ಯಾವ ರೀತಿ ಬಿಲ್ಡ್ ಮಾಡಿಕೊಳ್ಳೋದು, ಇನ್ ಕೇಸ್ ಸಮಸ್ಯೆಗಳು ಬಂದರೆ ಅದನ್ನು ಹೇಗೆ ತಡೆ ಒಡ್ಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರೆ ನೀವು ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಂತ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ನಮಗೂ ಯಾಕೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ಮಾತನಾಡಬೇಕು, ನಾವು ಕೂಡ ಎಲ್ಲ ಕಡೆ ಒಂದು ನಮ್ಮದೇ ಆದಂಥ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಮುಕ್ತವಾಗಿ ಯಾವುದೇ ಭಯ ಭೀತಿ ಇಲ್ಲದೆ ಎಲ್ಲ ಕಡೆ ಕೂಡ ನಿಂತ್ಕೊಂಡು ಮಾತನಾಡಬೇಕು ಅನ್ನುವಂಥ ಶಕ್ತಿ ಬರಬೇಕಂದ್ರೆ, ಅಥವಾ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಅಂದರೆ, ಈಗಾಗಲೇ ಸಮಸ್ಯೆಗಳು ಕಾಡ್ತಾ ಇದೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನೀವೇನಾದರೂ ಪರಿತಪಿಸ್ತಾ ಇದ್ರೆ ಈ ಕೂಡಲೇ ನೀವು ಮಾರ್ಗ ಮೈಂಡ್ ಕೇರ್ ಸೆಂಟರ್ಗೆ ಭೇಟಿಯನ್ನು ಕೊಡ್ಬೋದು. ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.